ಎಕ್ಸಾಕ್ಟ್ಲಿ ಇದೇ ಅನುಮಾನ ಇದ್ದಿದ್ದು. ತನಿಖೆಯನ್ನ ಮುಂದುವರಿಸಲು ಸೂಚನೆಯನ್ನ ನೀಡಿದೆ ಈಗ ಕೋರ್ಟ್. ಸಿಎಂ ಸಿದ್ದರಾಮಯ್ಯನವರಿಗೆ ಶಾಕ್. ಅದಕ್ಕೆ ಹೇಳ್ತಾ ಇದ್ದು ಪದೇ ಪದೇ ಪಬ್ಲಿಕ್ ಟಿವಿ ವಿಚಾರದಲ್ಲಿ ಧ್ವನಿಯನ್ನ ಯಾಕೆ ಎತ್ತುತ್ತಾ ಇತ್ತು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲೇ ಬರುವಂತ ಈ ಲೋಕಾಯುಕ್ತ ಸಂಸ್ಥೆ ಅವರ ಅಧೀನದಲ್ಲೇನೆ ಕೆಲಸ ಮಾಡುವಂಥವರು ಅದು ಹೇಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಾರೆ, ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಡಿ ಕೂಡ ತಕರಾರನ್ನ ಸಲ್ಲಿಸಬಹುದು. ಎಕ್ಸಾಕ್ಟ್ಲಿ ಈಗ ಇಡಿ ವಾದ ಏನಿತ್ತು ಅಂತಂದ್ರೆ, ನಮಗೂ ಅವಕಾಶ ಇದೆ ಇದರಲ್ಲಿ ವಾದ ಮಾಡೋಕೆ ಅಂತ ಹೇಳಿ. ಸೊ ತನಿಖೆಯನ್ನ ಮುಂದುವರಿಸೋಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳಬಹುದು. ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಆದೇಶ ಇಲ್ಲ, ಇಡಿ ಕೂಡ ತಕರಾರನ್ನ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್, ಬಿಗ್ ಡೇ ದಿನ. ತನಿಖೆ ಮುಂದುವರಿಕೆಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ.